ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಫಸ್ಟಿಗೆ ನಾನು ಸಾರಿ ಅಂತ ಕೇಳ್ತೀನಿ ನಿಮ್ಮೆಲ್ಲರಿಗೂ. ಯಾಕೆಂದರೆ ನನ್ನ ವಾಯ್ಸ್ ಬಂದುಬಿಟ್ಟು ಸರಿಯಿಲ್ಲ. ಯಾಕಂದರೆ ತುಂಬಾ ಕೆಮ್ಮು, ಗಂಟೆಲ್ಲ ಕೆರೆತ, ಹಾಗೆಯೇ ಜ್ವರ ಎಲ್ಲ ಇದೆ. ಇದರಲ್ಲಿನೇ ರೆಸ್ಟ್ ಮಾಡಿ ಮಾಡಿ ಎಷ್ಟು ಸುಸ್ತಾಗಿದೆ, ಇನ್ನೂ ಜಾಸ್ತಿನೇ. ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಮಾಡಬೇಕು. ಯಾಕಂದರೆ ತುಂಬಾ ಕ್ಲಿಪ್ಪಿಂಗ್ಸ್ ತಗೊಂಡು ಇಟ್ಕೊಂಡಿದ್ದೆ. ಸೊ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೋಬೇಕಲ್ವಾ. ಸೊ ನಿಮ್ಮ ಎಲ್ಲರನ್ನು ನನ್ನ ಫ್ಯಾಮ್ಲಿ ಅಂತ ತಿಳ್ಕೊಂಡಿದ್ದೀನಿ. ಅಂದರೆ ನನ್ನ ಲೈಫಲ್ಲಿ ಎಲ್ಲೆಲ್ಲ ಆಗುತ್ತೆ ನಿಮ್ಮೆಲ್ಲ ಜೊತೆ ಶೇರ್ ಮಾಡಿದ್ರೆ ನನಗೆ ಒಂಥರ ಸಂತೋಷ. ಸೊ ಈ ಲಾಗ್ ಬಂದುಬಿಟ್ಟು ಏನಿಲ್ಲ, ಜಸ್ಟ್ ಇಂಡಿಪೆಂಡೆನ್ಸ್ ಡೇ ಇತ್ತು 15 ಆಗಸ್ಟು. ಸೊ ಅಲ್ಲಿಗೆ ನಾವು ಬೆಂಗಳೂರಲ್ಲಿ ಈ ಸಲ ನಾವು ಬಂದುಬಿಟ್ಟು ಬೆಂಗಳೂರಲ್ಲಿ 15 ಆಗಸ್ಟ್ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹೇಗಾದರೆ ಪಕ್ಕದ ಮನೆಯಲ್ಲಿ ಪಾಪು ಅಂದರೆ ನೇಬರ್ಸ್ ಮಗು ಒಂದು ಸ್ಕೂಲಲ್ಲಿ ಹೋಗ್ತಾ ಇದೆ. ಅದು ಕೂಡ ಚಿಕ್ಕದೇ ಇದೆ, ಲೈಕ್ KG2 ಇದೆ ಇವಾಗ. ಸೊ ಅವ್ರು ನಮಗೆ ಇನ್ವೈಟ್ ಮಾಡಿದ್ರು. ಹೀಗಾಗಿ ನಾವು ಈ ಚಾನ್ಸ್ ಹೇಗೆ ಮಿಸ್ ಮಾಡ್ಕೋಬೇಕು ಅಂತ ಮಾಡೋಕ್ಕಾಗುತ್ತೆ ಅಂತ ನಾನು ಪಟ್ಟ ಅಂತ ರೆಡಿ ಆದೆ, ಹೋದೆ ಅವ್ರ ಜೊತೆ. ಹಾಗೆಯೇ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಗೋವಾದಲ್ಲಿ ನಾನು ಒಬ್ಬಳು ಟೀಚರ್ ಆಗಿದ್ದೆ ಬಿಫೋರ್ ಮ್ಯಾರೇಜು. ತುಂಬಾ ಮೆಮರೀಸ್ ಇದೆ. ಅಂದರೆ ಅಲ್ಲಿರೋ ಸ್ಟಾಫ್ ಇಲ್ಲ ಅವ್ರು ನನ್ನ ಜೊತೆ. ನಿಜವಾಗ್ಲೂ ಅಕ್ಕಗಳು ಹೆಂಗಿರ್ತಾರಲ್ಲ ಆ ಥರ ಅಕ್ಕಗಳ ಥರನೇ ಇದ್ರು ನನ್ನ ಜೊತೆ. ಅಷ್ಟೆಲ್ಲ ನನಗೆ ಪ್ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೇಡಮ್ಸ್ಗಳು, ಅವರಿಂದ ಅಂದರೆ ನಾನು ತುಂಬಾ ಕಲ್ತಿದ್ದೀನಿ. ಲೈಕ್ ಟೀಚರ್ ಆಗಿರಲಿಲ್ಲ, ಲೈಫಲ್ಲಿ ಹೇಗಿರಬೇಕು ಅನ್ನೋದು ತುಂಬ ನಾನು ಕಲ್ತಿದ್ದೀನಿ. ತಾಳ್ಮೆ ಆಗಲಿ, ಹೀಗೆ ಮಾತಾಡಬೇಕು ಅನ್ನೋದಾಗಲಿ, ಹೀಗೆಲ್ಲ ತುಂಬ ಕಲ್ತಿದ್ದೀನಿ. ಮಕ್ಕಳಂದರೆ ಮುಗಿದೋಯ್ತು. ಮಕ್ಕಳು ಇನ್ನೂವರೆಗೂ ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವ್ರು ನನ್ನ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಅವರಿಗಂದ್ರೆ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಲೈಫ್ ಲಾಂಗ್ ನಾನು ಅವರಿಗಂದ್ರೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ಟೀಚರ್ ಇದ್ದಾಗೆ. ಸೊ ಹಾಗಾಗಿ ನಾನು ಹೋದೆ. ಸೊ ನೆಕ್ಸ್ಟ್ ನೋಡಿ, ಇದೇ ನಮ್ಮದು ನೆಕ್ಸ್ಟ್ ಅಂದರೆ ನೇಬರ್ ಮಗು. ಅದು ಒಂದು ಆರ್ಮಿ ಡ್ರೆಸ್ ಆಗಿ ಫ್ಯಾನ್ಸಿ ಡ್ರೆಸ್ದು ಕಾಂಪಿಟೇಷನ್ ಇತ್ತು. ಅದನ್ನೇ ಅದು ಮಾಡ್ತಾ ಇದೆ ಆ ಪಾಪು. Protect my country with courage and love. Jai Hind. Thank you. Happy Independence Day. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಿಶಾ. ನೆಕ್ಸ್ಟ್ ನೋಡಿ, ರೈತರ ಸಾಂಗು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ ಅಂದರೆ ನಾನಂದರೆ ಮಿಸ್ಮರೈಸಿಂಗ್ ಆಗಿಬಿಟ್ಟೆ. ರೈತರ ಬಗ್ಗೆ ಹಾಗೂ ಆರ್ಮಿ ಸೋಲ್ಜರ್ ಬಗ್ಗೆ ಹೇಳೋದು ಎಷ್ಟು ನಾವು ಮಾತಾಡಿದ್ರೂ ಸಾಲಲ್ಲ. ಇಲ್ಲಿಂದಲೇ ನಾನು ಅವರಿಗೆ ಒಂದು ಸಲ್ಯೂಟ್ ಹೊಡೆದು ಬಿಡ್ತೀನಿ. ಇದು ನಾನು ನಿಜ ಮನಸ್ಸಿಂದ ಹೇಳ್ತಾ ಇರೋದು. ಯಾಕೆಂದರೆ ಅವರು ಒಂದು ಮಾಡೋದು ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ರೈತ ಇವಾಗ ಹೊಲದಲ್ಲಿ ಕೆಸರಲ್ಲಿ ಕಾಲು ಕೈ ಹಾಕಿದ್ರೆ ನಮಗೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಕುಂತು ಅನ್ನ ಉಣ್ಣೋದು ನಿಜ. ಅಂದರೆ ಅಷ್ಟು ಒಂದು ರೆಸ್ಪೆಕ್ಟ್ ನಾವು ರೈತರಿಗೆ ಕೊಡಬೇಕು. ಹಾಗೆಯೇ ಅವರಿಗೆ ಬೆಲೆ ಕೂಡ ಕೊಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೋಲ್ಜರಿಗೂ ನಾವು ನಮ್ಮ ಫ್ಯಾಮ್ಲಿ ಜೊತೆ ನಾವು ಚೆನ್ನಾಗಿದ್ದೀವಿ ಅಂದರೆ ಅವರೇ ಕಾರಣ. ಅಲ್ಲಿ ಬಾರ್ಡರಲ್ಲಿ ಅವರು ಅಲ್ಲಿ ಫೈಟ್ ಮಾಡೋದರಿಂದ, ಅಲ್ಲಿ ಅವರು ತ್ರಾಸು ಮಾಡೋದರಿಂದ ಇಲ್ಲಿ ನಾವು ಸೇಫಾಗಿರ್ತೀವಿ. ನಮ್ಮ ಹಸ್ಬೆಂಡ್ ಜೊತೆ ಆಗಲಿ, ನಮ್ಮ ಮಕ್ಕಳ ಜೊತೆ ಆಗಲಿ, ನಮ್ಮ ಫ್ಯಾಮ್ಲಿ ಜೊತೆ ಆಗಲಿ. ಸೊ ಯಾವಾಗಲೂ ಫ್ರೆಂಡ್ಸ್ ನಿಮಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಎಲ್ಲದನ್ನು ರೈತರ ಕಂಡ್ರೆ, ಸೋಲ್ಜರ್ ಕಂಡ್ರೆ ಅವರಿಗೆ ರೆಸ್ಪೆಕ್ಟ್ ಕೊಡಿ, ಬೆಲೆ ಕೊಡಿ, ಗೌರವ ಕೊಡಿ. ಅಷ್ಟೇ ನಾನು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ತೊಲಗಿ ಇಲ್ಲ ಆಗಲ್ಲ, ನಮ್ಮ ಜಾಗವನ್ನು ನಾವು ಬಿಟ್ಟುಕೊಡಲ್ಲ, ನನ್ನ ದೇಶ, ನೀವು ಇಲ್ಲಿಂದ ತೊಲಗಿ. ವೈಟ್ ಆ್ಯಂಡ್ ಆರೆಂಜ್ ಕಲರ್ ಹಾಕಿದ್ದಾನಲ್ಲ ಆ ಹುಡುಗ, ಅವನು ಕೂಡ ನನ್ನ ನೇಬರ್ ಹುಡುಗ ಅಂದರೆ ಮಗನೇ. ಸೊ ಅವನು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅವನಂದರೆ ನನಗೆ ನೋಡೋಕ್ಕೆ ಅಂದರೆ ಹೀರೋ ಆಫ್ ದ ಶೋ ಆಗಿದ್ದ. ಅಷ್ಟು ಚೆನ್ನಾಗಿ ಅವನು ಆ್ಯಕ್ಟ್ ಮಾಡಿದ್ದ, ಡಾನ್ಸ್ ಮಾಡಿದ್ದ. ನನಗಂದು ತುಂಬಾ ಇಷ್ಟ ಆಯಿತು. ಏನಿಲ್ಲ, ನಾನು ಈ ಬಿಫೋರ್ ಮ್ಯಾರೇಜ್ ನಾನೇನು ನನ್ನ ಸ್ಕೂಲಲ್ಲಿ ನಾನೆಲ್ಲ ಸೆಲೆಬ್ರೇಷನ್ ಮಾಡಿದ್ದೆ ಅಲ್ವಾ, ಒಂಥರ ಖುಷಿಯಾಗಿದ್ದು. ನಾನು ಆ 3.5 ವರ್ಷ ನಾನು ಟೀಚ್ ಮಾಡೋ ಟೈಮಲ್ಲಿ ಅದು ಎಲ್ಲ ನಾನು ನೆನಪಿಸ್ಕೊಂಡೆ. ಸೊ ಈ ವಿಡಿಯೋ ಮೂಲಕ ನಾನು ಟೆಂಡರ್ ಹಾರ್ಟ್ ಫೌಂಡೇಶನ್ದ ಎಲ್ಲ ಸ್ಟಾಫ್ಗೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ನಾನು ನನ್ನ ಲೈಫಲ್ಲಿ ತುಂಬಾ ಕಲ್ತಿದ್ದೀನಿ. ಅವ್ರು ನನಗೆ ತುಂಬಾ ಕಲಿಸಿದ್ದಾರೆ. ಇವಾಗ ಕೂಡ ನನಗೆ ಯೂಸ್ ಆಗ್ತಾಯಿದೆ ಅವ್ರದ್ದು ಏನೆಲ್ಲ ಕಲಿಸಿದ್ದನ್ನು. ಸೊ
ಸೊ ಏನಿಲ್ಲ, ನನ್ನ ತುಂಬ ಹೃದಯದಿಂದ ಅವರಿಗೆ ಎಲ್ರಿಗೂ ಟೀಚರ್ಸಿಗೆ, ಮೇಡಮ್ಸ್ಗೆ, ಲೈಕ್ ಅಷ್ಟು ಅಲ್ಲಿರುವ ಸ್ಟಾಫ್ಸ್ಗೆ, ಅಮ್ಮಗಳಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಇಲ್ಲಿ ಬೆಂಗಳೂರಲ್ಲಿ ಕೂಡ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ಎಲ್ಲ ಡ್ಯಾನ್ಸ್ ಆಗಲಿ ಎಲ್ಲನೂ ಆಗಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟಿ ವಿ. ಎಸ್, ಇದು ಒಂದು ನೆಕ್ಸ್ಟ್ ಒಂದು ಟಾಪಿಕ್ ಅಂತ ಹೇಳ್ಬೋದು. ಒಂದು ಹೊಸಾನೇ ಟಿ ವಿ ಇತ್ತು, ಬಟ್ ಏನು ಹೆಂಗೆ ಹೊಡೆದೋಯ್ತು ಅದಕ್ಕೂ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಅದು ಆಯಿತು, ಹೆಂಗೋ ಆಯಿತು, ಅದು ಒಡೆಯೋದು ಡೇಟು ಬಂತು, ಏನೋ ಅದರದ್ದು ಇತ್ತು ಗೊತ್ತಿಲ್ಲ, ಅದು ಒಡೆದು ಹೋಯ್ತು. ಸೊ ನೆಕ್ಸ್ಟ್ ಅಂದರೆ ಟಿ ವಿ ಬೇಕೇ ಬೇಕು ಅಲ್ವಾ, ಯಾಕಂದರೆ ನಾವು ಮನೇಲಿ ಇರ್ತೀವಿ, ಟಿ ವಿ ಬೇಕೇ ಬೇಕು ನಮಗೆ, ನನಗಾಗಲಿ ಅಪ್ಪುಗಾಗಲಿ. ಸೊ ಹೀಗಾಗಿ ನೆಕ್ಸ್ಟ್ ಡೇನೇ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ತಗೊಂಡು ಬಂದರು. ಈ ಅಣ್ಣ ಅಂದರೆ ಇವರೇ, ಇವ್ರು ನಮ್ಮ ಪಕ್ಕದ ಮನೆಯಲ್ಲಿ ನೇಬರ್ ಇದ್ದಾರೆ, ಇವ್ರ ಮಗುನೇ ಆರ್ಮಿದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಒಂದು ಕಾಂಪಿಟೇಷನ್ ಮಾಡ್ತಾಯಿದ್ಲು. ಸೊ ಇವರು ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ನಮಗೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ಈ ಏರಿಯಾದಲ್ಲಿ ನಾವು ಹೊಸಬ್ರು ಅಲ್ವಾ, ತುಂಬಾ ನಮಗೆಲ್ಲನೂ ಒಂಥರ ನಿಜ ಅಣ್ಣನ ಥರನೇ, ಅಕ್ಕನ ಥರನೇ. ಅವ್ರ ವೈಫ್ ಕೂಡ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಆಯಿತಾ. ಸೊ ಇವಾಗ ಟಿ ವಿ ಓಪನ್ ಮಾಡ್ತಾವ್ರೆ ಅವರು ಅಪ್ಪು, ಹಾಗೆ ಅವರು ಅಪ್ಪ ಅಂದರೆ ಅವರು ಪಪ್ಪ. ನೋಡ್ಕೊಂಡು ಬನ್ನಿ ಹೀಗೆಲ್ಲ ಓಪನ್ ಮಾಡ್ತಾರೆ ಅಂತ. ಅಪ್ಪುಗಳಣ್ಣ ಸೂರ್ಯವಂಶ ಐತಲ್ಲ, ಸೂರ್ಯವಂಶ ಹೌದಾ? ಕಾಣಸ ದೇವಸ್ಥಾನ ಬೇಡ ಅಂದ್ರೆ ಸಾಕು, ದೇವಸ್ಥಾನ ಮಾದೇಶ್ವರ ಕಾಣಸ ನೋಡಿ. ಮಹಾದೇವ್ ನಾಗರ ಪಂಚಮಿ ನನ್ನ ಹತ್ರಗೂ ಮಹಾದೇವ ಇದು ಬರ್ತದ, ಪಿಕ್ಚರ್ ಸಾಂಗ್ ಬರ್ತದ, ಭಕ್ತಿ ಸಾಂಗ್ ನೋಡಿ. ಕೇಳು ಮಹಾದೇವ. In your 30s, people will tell you that back pain is normal, and it's because of your age. ಪ್ಲೇಟ್ ಚೆನ್ನಾಗಿಲ್ಲ मुझे भी यही लगता था ಸೌಂಡ್ ಜಾಸ್ತಿ. until I switched to a sleepy cat mattress. So see what you're sleeping on in the night and choose a mattress that agrees with your back. Sleepy cat. ರಿಟೈರ್ಮೆಂಟ್ ನಂತರ ಆಕ್ಟರ್ ಆಗಬೇಕು ಅಂತ ಯೋಚಿಸಿದ್ದೀನಿ. ಹಾಗಾದ್ರೆ ನಾನು ಗಣಪತಿ ಸಾಂಗ್ ಹಾಕಿದ್ರೆ ಈ ತಿಳಿಸಿನು ದಮ್ ಈ ತಿಳಿಸಿನು ಬಿಡ ಸುಮ್ಮನೆ ಸಾಕು. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹಸ್ಬೆಂಡ್ ಬಂದುಬಿಟ್ಟು ಸ್ವಲ್ಪ ಎಳ್ನೀರು ತಂದು ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.